ರಾಮಾಯಣ ಭಾರತೀಯ ಸಂಸ್ಕೃತಿಯ ಒಂದು ಮಹಾಕಾವ್ಯ. ಇದರಲ್ಲಿ ಬರುವ ಪಾತ್ರದ ವಿಶ್ಲೇಷಣೆ. ರಾಜ ದಶರಥನ ಶೋಕ. ಪುರಾತನ ಭಾರತದಲ್ಲಿ ಅಯೋಧ್ಯೆ ಎಂಬ ಒಂದು ವೈಭವೋಪೇತ ನಗರವಿತ್ತು. ಮನುವಿನ ಹಿರಿಯ ಪುತ್ರನಾದ ಇಕ್ಷ್ವಾಕು ದೊರೆಯು ಈ ನಗರವನ್ನು ಸರಿಯೂ ನದಿಯ ದಂಡೆ ಮೇಲೆ ಸ್ಥಾಪಿಸಿದನು. ಸೂರ್ಯದೇವನನ್ನು ಆರಾಧಿಸುತ್ತಿದ್ದ ಸೂರ್ಯವಂಶದ ಮೊದಲಿಗ ಮನು ಹಲವಾರು ಶ್ರೇಷ್ಠ ರಾಜರುಗಳನ್ನು ರೂಪಿಸಿದ ಹೆಗ್ಗಳಿಕೆ ಸೂರ್ಯವಂಶದ್ದು. ಅವರಲ್ಲಿ ಹೆಸರಿಸಬಹುದಾದ ಕೆಲವರೆಂದರೆ ಸತ್ಯವಂತ, ಹರಿಶ್ಚಂದ್ರ, ಸಗರ, ಭಗೀರಥ, ದಿಲೀಪ್, ರಘು. ಅವರ ಉನ್ನತೋನ್ನತ ಪ್ರಜಾಸೇವೆಯು ನಮ್ಮ ಇತಿಹಾಸದ ಮಹಾ ಆಖ್ಯಾನಗಳಾಗಿವೆ. ರಾಜ ದಶರಥನು ರಾಜ ರಘುವಿನ ಮೊಮ್ಮಗ. ರಘುರಾಜನು ಅದೆಷ್ಟು ಖ್ಯಾತಿಯನ್ನು ಗಳಿಸಿದನೆಂದರೆ ಅವನ ನಂತರ ಬಂದ ಅವನ ವಂಶಸ್ಥರು ತಮ್ಮನ್ನು ರಘುವಂಶಗಳೆಂದು ಕರೆಸಿಕೊಳ್ಳಲು ಇಚ್ಛಿಸಿದರು. ಹೀಗೆ ಸೂರ್ಯವಂಶವು ರಘುವಂಶವಾಯಿತು. ದಶರಥನು ಪರಾಕ್ರಮಿಯೂ ಪಾಂಡಿತ್ಯಪೂರ್ವನೂ ಧರ್ಮ ಪರಿಪಾಲಕನೂ ಉದ್ಧಾರಿಯೂ ಆಗಿದ್ದನು. ಅವನ 3 ರಾಣಿಯರಿದ್ದರು. ಅವರೆಂದರೆ ಕೌಸಲ್ಯ, ಕೈಕಿ, ಸುಮಿತ್ರ. ಈ ಮೂವರು ಸೌಂದರ್ಯಕ್ಕೆ, ದೈವಭಕ್ತಿಗೆ, ಸದಾಚಾರಕ್ಕೆ ಅತ್ಯುತ್ಕೃಷ್ಟ ಮಾದರಿಯಾಗಿದ್ದರು. ತನ್ನ ಪೂರ್ವಜರಂತೆ ದಶರಥನು ಕೂಡ ಸೂರ್ಯದೇವನ ಆರಾಧಕನಾಗಿದ್ದ. ಸೂರ್ಯದೇವನಿಗೆ ಪ್ರಣಾಮ ಸಲ್ಲಿಸಿದ ನಂತರವೇ ಅವನು ತನ್ನ ದಿನವನ್ನು ಆರಂಭಿಸುತ್ತಿದ್ದ. ಅಯೋಧ್ಯೆಯು ಮತ್ತಿಷ್ಟು ಪ್ರಗತಿಯತ್ತ ಸಾಗುತ್ತಿತ್ತು ಮತ್ತು ಪ್ರಜೆಗಳು ಸಂತೋಷದಿಂದಿದ್ದರು. ಆದರೆ ಪ್ರಜೆಗಳ ಈ ಸಂತೋಷ ರಾಜನ ಮೊಗದಲ್ಲಿ ಪ್ರತಿಬಿಂಬವಾಗುತ್ತಿರಲಿಲ್ಲ. ಅವನ ತೀವ್ರ ಶೋಕದಲ್ಲಿರುವಂತೆ ಕಾಣುತ್ತಿದ್ದ. ಇದಕ್ಕೆ ಕಾರಣ 3 ಜನ ರಾಣಿಯರಿದ್ದರೂ ಅವನಿಗೆ ತಂದೆಯಾಗುವ ಯೋಗ ಲಭಿಸಿರಲಿಲ್ಲ. ರಾಣಿಯರಿಗೆ ಮಕ್ಕಳಿರಲಿಲ್ಲ. ತನ್ನ ಉತ್ತರಾಧಿಕಾರಿ ಇಲ್ಲದ ಸಮಸ್ಯೆ ಅವನನ್ನು ನೋವಿಗೆ ದೂಡುತ್ತಿತ್ತು. ಒಬ್ಬ ಮಗನನ್ನು ಅಥವಾ ಒಬ್ಬ ಮಗಳನ್ನು ಪಡೆಯಲಾಗದ ವೇದನೆಯಿಂದ ನಾನು ಹೊರಬರುವುದು ಹೇಗೆ ಎಂದು ಅವನು ಪದೇ ಪದೇ ಕೊರಗುತ್ತಿದ್ದ. ಒಂದು ದಿನ ಅವನು ತನ್ನ ರಾಜ್ಯ ಮನೆತನದ ಗುರು ಮಹರ್ಷಿ ವಸಿಷ್ಠರೊಂದಿಗೆ ಸೂರ್ಯದೇವನನ್ನು ಆರಾಧಿಸುತ್ತಿದ್ದಾಗ ಅವನ ಶೋಕ ಮುಡುಗಟ್ಟಿ, ಗುರುಗಳೇ, ದಯಮಾಡಿ ಈ ಚಿಂತೆಯಿಂದ ನನ್ನನ್ನು ದೂರಾಗಿಸಿ ಎಂದು ಗುರುಗಳಲ್ಲಿ ವಿನಂತಿಸಿದ. ಯಾವ ಚಿಂತೆ ಮಹಾರಾಜ? ವರ್ಷಗಳಿಂದ ನನ್ನ ಮಗುವಿನ ಮುಖವನ್ನು ನೋಡಬೇಕೆಂದು ಹಂಬಲಿಸುತ್ತಿದ್ದೇನೆ. ನಾನು ನಿಜವಾಗಿಯೂ ಒಬ್ಬ ತಂದೆಯಾಗದೆ ಸಾವನ್ನಪ್ಪುತ್ತೇನೆ. ಸೂರ್ಯವಂಶದ ಆಳ್ವಿಕೆಯು ಅಂತ್ಯಗೊಳ್ಳಲಿದೆ. ರಾಜನ ಗತಗಿತ್ತ ದನಿಯಲ್ಲಿ ಕೇಳಿದ. ನಿರಾಸೆ ಪಡಬೇಡ ಮಹಾರಾಜ. ದೇವರ ಕರುಣಾಮಯಿ ಸೂರ್ಯದೇವನ ಅನುಗ್ರಹದಿಂದ ನೀನು ಮಕ್ಕಳನ್ನು ಪಡೆಯಲಿದ್ದೀಯಾ. ಗುರುಗಳು ರಾಜನಿಗೆ ಭರವಸೆಯನ್ನೆತ್ತರು. ಗುರುಗಳೇ, ಅದು ಯಾವಾಗ ಸಂಭವಿಸಬಹುದು? ಆ ಒಳ್ಳೆಯ ದಿನ ಎಂದು ಬರಬಹುದು. ರಾಜ ವ್ಯಥೆಯ ದನಿಯಲ್ಲಿ ಕೇಳಿ ನಿಟ್ಟುರಿಸಬಿಟ್ಟ. ಮತ್ತೆ ಹೇಳಿದ, ನನಗೆ ದಿನದಿನಕ್ಕೂ ವಯಸ್ಸಾಗುತ್ತಿದೆ. ಮಹಾರಾಜ, ಇದಕ್ಕೊಂದು ದಾರಿ ಉಂಟು. ನೀನು ಪುತ್ರೋಷ್ಟಿ ಯಜ್ಞವನ್ನು ಮಾಡಲೇಬೇಕು. ದೇವರು ನಿನಗೆ ಗಂಡು ಮಕ್ಕಳನ್ನು ಕರುಣಿಸುವನು. ಗುರುಗಳು ಸಲಹೆ ನೀಡಿದರು. ಹಾಗಿದ್ದರೆ ಆ ಯಜ್ಞವನ್ನು ನಾನು ಕೈಗೊಳ್ಳಲು ದಯಮಾಡಿ ನನಗೆ ಸಹಕರಿಸಿ. ತಡಬೇಕೆ? ರಾಜ ಆತುರದಿಂದ ಹೇಳಿದ. ಮಹಾರಾಜ, ಈ ಕಾರ್ಯವನ್ನು ಕೈಗೊಳ್ಳಲು ಶೃಂಗಿ ಋಷಿವರರು ಮಾತ್ರ ಸಮರ್ಥರು. ಅವರ ಸ್ಥಳಕ್ಕೆ ಹೋಗು. ಅವರು ನಿನ್ನ ವಿನಂತಿಯನ್ನು ಒಪ್ಪಿದರೆ ಅವರನ್ನು ಸಕಲ ಮರ್ಯಾದೆಗಳೊಂದಿಗೆ ಇಲ್ಲಿಗೆ ಕರೆದುಕೊಂಡು ಬಾ. ನೀನು ತಿಳಿಸಿದಂತೆ ರಾಜನು ತನ್ನ ತಲೆಯನ್ನು ಬಾಗಿಸಿ ಗುರುಗಳಿಗೆ ವಂದನೆ ಸಲ್ಲಿಸಿ ಹೇಳಿದ, ನಾನು ಈಗಿಂದಲೇ ಅಲ್ಲಿಗೆ ಹೊರಡುವೆನು. ರಾಜನು ಬರಗಾಲುಗಳಲ್ಲಿ ಶೃಂಗಿ ಋಷಿವರರ ಆಶ್ರಮಕ್ಕೆ ಹೋದ. ಅಲ್ಲಿ ಋಷಿವರರ ಕಾಲುಗಳನ್ನು ಸ್ಪರ್ಶಿಸಿ
ತನ್ನ ಪ್ರಣಾಮವನ್ನು ಭಕ್ತಿಯಿಂದ ಸಮರ್ಪಿಸಿದ. ನಂತರ ತನಗಾಗಿ ಯಜ್ಞವನ್ನು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿದ. ಶೃಂಗಿ ಋಷಿವರರು ರಾಜನ ವಿನಂತಿಯನ್ನು ಒಪ್ಪಿ ಯಜ್ಞವನ್ನು ನಡೆಸಿಕೊಡಲು ರಾಜನ ಜೊತೆಯಲ್ಲಿ ಅಯೋಧ್ಯೆಗೆ ಆಗಮಿಸಿದರು. ಯಜ್ಞ ವ್ಯವಸ್ಥೆಯಾದ ಸುದ್ದಿ ನಗರದ ಎಲ್ಲ ಕಡೆಯೂ ಹರಡಿತ್ತು. ತಮ್ಮ ದೊರೆಯ ವಂಶವು ಬೆಳೆಯಲಿ ಎಂದು ಪ್ರಜೆಗಳು ದೇವರಲ್ಲಿ ಪ್ರಾರ್ಥಿಸದಲ್ಲದೆ ಉತ್ಸಾಹದಿಂದ ಯಜ್ಞದಲ್ಲಿ ಪಾಲ್ಗೊಂಡರು. ಯಜ್ಞವು ಅಂತಿಮ ಹಂತ ತಲುಪಿದಾಗ ಅಗ್ನಿದೇವನು ಯಜ್ಞಕುಂಡದ ಜ್ವಾಲೆಗಳ ನಡುವಿನಿಂದ ತನ್ನ ದೈವಿಕ ರೂಪದಲ್ಲಿ ಪ್ರತ್ಯಕ್ಷವಾದ. ಆಗ ಅವನು ತನ್ನ ಕೈಗಳಲ್ಲಿ ಕೀರು ತುಂಬಿದ್ದ ಪಾತ್ರೆಯೊಂದನ್ನು ಹಿಡಿದಿದ್ದ. ಈ ಕೀರು ಹಾಲಿನಲ್ಲಿ ಅಕ್ಕಿಯನ್ನು ಬೇಯಿಸಿ ತಯಾರಿಸಲಾಗಿದ್ದ ಸಿಹಿ ಕಾದವಾಗಿತ್ತು. ಅಗ್ನಿದೊರೆಗೆ ಹೇಳಿದ, ದೊರೆಯೇ, ನಿನ್ನ ಇಚ್ಛೆಯೇ ಈಡೇರಲಿದೆ. ಈ ಕೀರವನ್ನು ನಿನ್ನ ರಾಣಿಯರಿಗೆ ಕೊಟ್ಟು ಸೇವಿಸಲು ಹೇಳು. ಭಗವಂತನು ಅನುಗ್ರಹವು ನಿನ್ನ ಮೇಲಾಗಲಿದೆ. ಕೀರು ತುಂಬಿದ ಪಾತ್ರೆಯನ್ನು ರಾಜ ತೆಗೆದುಕೊಳ್ಳುತ್ತಿದ್ದಂತೆ ಅಗ್ನಿ ದಿವ್ಯ ರೂಪವು ಅದೃಶ್ಯವಾಯಿತು. ಯಜ್ಞವು ಸಫಲವಾದುದನ್ನು ಕಂಡು ಅವನ ಸಂತೋಷಕ್ಕೆ ಕೊನೆಯೇ ಇಲ್ಲದಂತಾಯಿತು. ಅವನು ಶೃಂಗಿ ಋಷಿವರರಿಗೆ ಕೃತಜ್ಞತೆಯಿಂದ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ಯಥೋಚ್ಛ ಗುರುದಕ್ಷಿಣೆಯನ್ನು, ಅತ್ಯಮೂಲ್ಯ ಹಲವಾರು ಉಡುಗೊರೆಗಳನ್ನು ನೀಡಿ ಅವರನ್ನು ಬೀಳ್ಕೊಟ್ಟ. ನಂತರ ಗುರು ವಸಿಷ್ಠರಿಂದ ಅನುಮತಿ ಪಡೆದು ಕೀರಿನ ಪಾತ್ರೆಯೊಂದಿಗೆ ತನ್ನ ಅರಮನೆಗೆ ತೆರಳಿದ. ಅವನು ಅರಮನೆಯಲ್ಲಿ ತನ್ನ ರಾಣಿಯರಿಗೆ ಬರಹೇಳಿದ. ಕೌಸಲ್ಯ ಮತ್ತು ಕೈಕೆ ಆ ಕೂಡಲೇ ಬಂದರಾದರೂ ಯಾವುದೇ ಕಾರಣದಿಂದ ಮೂರನೇ ರಾಣಿ ಸುಮಿತ್ರಾಳಿಗೆ ಆಗ ಬರಲಾಗಲಿಲ್ಲ. ರಾಜ್ಯ ಸಂತೋಷದಿಂದ ಸಂಭ್ರಮಿಸುತ್ತಿದ್ದ. ತನ್ನ ರಾಣಿಯರಿಗೆ ಕೀರವನ್ನು ಕುಡಿಸಲು ತನಕ ಅವನಿಗೆ ಸಮಾಧಾನವಿರಲಿಲ್ಲ. ರಾಣಿಯರು ತಮ್ಮ ತಮ್ಮ ಕೀರನ್ನು ಪಾಲವನ್ನು ಸೇವಿಸಿ ದೈವಿಕ ಅನುಗ್ರಹ ತಡವಾಗದೆ ಸಂಭ್ರಮಿಸಬೇಕೆಂದು ಅವನ ಆಸೆಯಾಗಿತ್ತು. ಅವನ ಕೀರವನ್ನು 2 ಪಾಲು ಮಾಡಿ ಕೌಸಲ್ಯ ಹಾಗೂ ಕೈಕೆಗೆ ನೀಡಿ, ಪ್ರಿಯರೇ, ಈ ಕೂಡಲೇ ಈ ದೈವಿಕ ಕೀರನ್ನು ಸೇವಿಸಿ ಎಂದು ಕೇಳಿಕೊಂಡ. ರಾಣಿಯರಿಗೆ ಪುತ್ರೋಷ್ಟಿ ಯಜ್ಞದ ಬಗ್ಗೆ ಹಾಗೂ ಅಗ್ನಿದೇವನು ನೀಡಿದ್ದ ಕೀರಿನ ಬಗ್ಗೆ ತಿಳಿದಿತ್ತು. ಆಗ ಅವರು ಅಲ್ಲಿ ಇರದಿದ್ದ ಸುಮಿತ್ರಳನ್ನು ನೆನಪಿಸಿಕೊಂಡು ಪ್ರೀತಿಯಿಂದ ತಮ್ಮ ತಮ್ಮ ಪಾಲಿನ ಕೀರಿನಲ್ಲಿ ಅರ್ಧ ಪಾಲನ್ನು ತೆಗೆದಿರಿಸಿ ಉಳಿದ ಕೀರವನ್ನು ಸೇವಿಸಿದರು. ಸ್ವಲ್ಪವೇ ಸಮಯದ ನಂತರ ಅಲ್ಲಿಗೆ ಆಗಮಿಸಿದ ಸುಮಿತ್ರಳನ್ನು ತನಗಾಗಿ ತೆಗೆದಿರಿಸಿದ 2 ಪಾಲುಗಳನ್ನು ಸೇವಿಸಿದಳು. ಕಾಲ ಸರದಂತೆ ದೈವಿಕ ಕೀರಿನ ಪ್ರಭಾವದಿಂದ ಎಲ್ಲ 3 ರಾಣಿಯರು ಗರ್ಭವತಿಯರಾದರು. ಈ ಸುದ್ದಿ ತಿಳಿದ ದಶರಥನ ಆನಂದಕ್ಕೆ ಪಾರವೇ ಇರಲಿಲ್ಲ. ಈಗ ಅವನೆಲ್ಲ ಚಿಂತೆಗಳು ಕರಗಿ ಹೋದವು. ಜೈ ಶ್ರೀರಾಮ್.